ಎಲ್ಲ ಬಡವ, ಎಷ್ಟು ದುರಹಂಕಾರ! ಅಂತಸ್ತಿಲ್ಲದ ನಿನಗೆ ನನ್ನ ಜಾಗದಲ್ಲಿ ಮಲಗುವಷ್ಟು ಸೊಕ್ಕು ಬಂತ? ಕುಡಿಯುವುದೊಂದೇ ನೀರು, ನಡೆಯುವುದೊಂದೇ ಭೂಮಿ, ಉಸಿರಾಡುವುದೊಂದೇ ಗಾಳಿ. ಸತ್ತಾಗ ಎಲ್ಲರೂ ಕೊನೆಗೆ ಸೇರುವುದು ಮಣ್ಣೆ. ಅಂತಸ್ತಿನೆಲ್ಲಿದೆ ಹೆಣ್ಣೆ? ಇದು ಕುಸಿದು ಬಿದ್ರೆ ಅದು ಮಣ್ಣೆ. ಏನ್ ಬೊಗಳ್ದೆ? ಬೆಂಕಿನ ಹಣ್ಣು ಅಂತ ಭ್ರಮಿಸಿ ಹತ್ತಿರಕ್ಕೆ ಬಂದ ಪತಂಗದ ಗತಿ ಏನಾಗುತ್ತೆ ಅಂತ ಗೊತ್ತಿದೆ ತಾನೆ? ಏನಾಗುತ್ತೆ? ಸುಟ್ಟು ಬೂದಿ ಆಗುತ್ತೆ. ಈ ಮಿಣುಕುಳ ಗೊತ್ತಾ? ನೀವು ಮಿಣುಕುಳ ಅಯ್ಯೋ ಪಾಪ, ನಿನಗೆ ಹೇಗೆ ಗೊತ್ತಾಗಬೇಕು? ನಾನಂತವನ್ನ ಕೇಳೇ ನೀನು ತಿಳ್ಕೋಬೇಕು. ಇದೇನ್ ಮಾಡ್ತಂತೆ, ನಾನೇ ಬೆಂಕಿ ಕೆಂಡ ಅಂತ ತಿಳ್ಕೊಂಡು ಅಹಂಕಾರ ಪಡ್ತಾ ಇರ್ತಂತೆ. ಈ ಗೀಜಿನಕ್ಕಿ ಇದೆಯಲ್ಲ, ಗೀಜಿನಕ್ಕಿ, ಅದು ಗೊತ್ತಾ? ಓಹ್, ಅದು ಗೊತ್ತಿಲ್ಲ ನನಗೆ. ಅದೇನ್ ಮಾಡ್ತಂತೆ, ಈ ಮಿಣುಕು ನೊಳನ ತೊಕ್ಕನಲ್ಲಿ ಕಚ್ಕೊಂಡು ತನ್ನ ಗೂಡ್ನಲ್ಲಿ ಸೆರೆ ಹಾಕಿ ಬೆಳಕು ಮಾಡ್ಕೊಂಡು ಆನಂದ ಪಡ್ತಾ ಇರ್ತದೆ. ಏ ಗುಲಾಮ, ಈ ದೇಹದಲ್ಲಿ ಹರಿತಾ ಇರೋದು ಶ್ರೇಷ್ಠವಾದ ರಕ್ತ, ನಿಂತರ ಕನಿಷ್ಠವಾದಲ್ಲ. ಏನಂತೆ ನೀನು? ಗುಲಾಮ. ನೋಡಿದ್ಯಾ ರಾಜ್ಕುಮಾರಿ, ಶ್ರೇಷ್ಠವಾದ ರಕ್ತ ಕನಿಷ್ಠವಾದ ರಕ್ತ ಎರಡು ಹೇಗೆ ಬೆರೆತೋಯ್ತು. ಶ್ರೇಷ್ಠ ಕನಿಷ್ಠ ಅನ್ನೋದು ನಾವು ತಿಳ್ಕೊಳ್ಳೋ ಭಾವನೆ ಮೇಲೆ ಹೋಗುತ್ತೆ. ಜ್ಞಾಪಕ ಇಟ್ಕೋ. ಶ್ರೇಷ್ಠವಾದ ರಕ್ತ ಸಿಹಿಯಾಗಿರುತ್ತೆ ಎಂದುಕೊಂಡಿದ್ದೆ. ಇದು ಬರೀ ಕಹಿ ಕಹಿ.